ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲಾಗಿ ಕಾರ್ನ್ ಕ್ರಿಸ್ಪಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಮಾಡಬಹುದು. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. 1 ಕಪ್ ಕಾರ್ನ್ ಈ ರೀತಿ ಬಿಡಿಸಿ ತಗೊಂಡು ರೆಡಿ ಮಾಡಿಟ್ಟಿದ್ದೇನೆ. ಈ ರೀತಿ ಟೂತ್ ಪಿಕ್ ಕಡ್ಡಿಗೆ ಈ ರೀತಿ ಜೋಡಿಸ್ತಾ ಹೋಗಬೇಕು. ತುಂಬಾ ಸುಲಭದಲ್ಲಿ ಜೋಡಿಸ್ತಾ ಹೋಗ್ಲಿಕ್ಕೆ ಆಗ್ತದೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಸ್ಟಾರ್ಟರ್ ರೀತಿ ಉಪಯೋಗಿಸಬಹುದು. ಕಡಿಮೆ ಟೈಮಲ್ಲಿ ಇದನ್ನು ಮಾಡಿಕೊಂಡು ಸುಲಭದಲ್ಲೇ ತಿನ್ನಬಹುದು. ಈಗ ನೋಡಿ, ಎಲ್ಲದನ್ನು ನಾನು ಈ ರೀತಿ ಟೂತ್ ಪಿಕ್ ಕಡ್ಡಿಗೆ ಹಾಕಿಟ್ಟಿದ್ದೇನೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಪೌಡರ್, ಕಪ್ಪು ಎಳ್ಳು 1 ಟೀ ಸ್ಪೂನು, ಸ್ವಲ್ಪ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು, ಗಂಟು ಇಲ್ಲದ ರೀತಿ. ತುಂಬಾ ಕಡಿಮೆ ಟೈಮಲ್ಲಿ ಇದನ್ನು ನೀವು ಆರಾಮದಲ್ಲಿ ಮಾಡಿ ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಮಸಾಲ ಕಾರ್ನ್ ರೆಸಿಪಿ ಸಹ ಮಾಡಿದ್ದೇನೆ. ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ಬೇಕಾದರೆ ಲಿಂಕ್ ಕೊಟ್ಟಿರ್ತೇನೆ. ನೋಡಿ, ಹಿಟ್ಟು ಈ ರೀತಿ ತೆಳು ಇದ್ದರೆ ಸಾಕು. ಈಗ ಪ್ಯಾನ್ಗೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೇನೆ. ಇದು ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ರೀತಿ ಹಿಟ್ಟಿನಲ್ಲಿ ಡಿಪ್ ಮಾಡಿ ಹಾಕಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾನು ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ, ಆವಾಗ ನಿಮಗೆ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೇನೆ. ಇದು 1 ಸೆಕೆಂಡ್ಗೆ ಒಂದು ಸೈಡ್ ಫ್ರೈ ಆಗುತ್ತೆ. ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ತುಂಬಾ ಸುಲಭದಲ್ಲಿ ನಾವು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡಿಕೊಡಬಹುದು. ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಒಂದು ಸೈಡ್ ಫ್ರೈ ಆಗಿದೆ. ಈಗ ಇದನ್ನು ಟರ್ನ್ ಮಾಡಿ ಹಾಕ್ತಾ ಇದ್ದೇನೆ. ಎಲ್ಲದನ್ನು ಅದೇ ರೀತಿ ಟರ್ನ್ ಮಾಡಿ ಹಾಕುವ. ಒಂದಕ್ಕೊಂದು ಅಂಟಿರುತ್ತೆ, ಏನಾಗಲ್ಲ. ಅದು ಮತ್ತೆ ಸರಿಯಾಗಿ ಬಿಡಿಸಲಿಕ್ಕೆ ಆಗುತ್ತೆ. ತುಂಬಾ ಕಡಿಮೆ ಸಮಯದಲ್ಲಿ ಕ್ರಿಸ್ಪಿಯಾದ ಕಾರ್ನ್ ಸ್ನ್ಯಾಕ್ಸ್ ನಾವು ಈಸಿಯಾಗಿ ಮಾಡಬಹುದು. ಇನ್ನೊಂದು ಸೈಡ್ ಅದೇ ರೀತಿ ಫ್ರೈ ಮಾಡುವಾಗ ಲೋ ಫ್ಲೇಮ್ನಲ್ಲಿಟ್ಟು ಒಂದು ನಿಮಿಷ ಇಟ್ಟು ಫ್ರೈ ಮಾಡಿದರೆ ಸಾಕು. ಈಗ ನೋಡಿ, 2 ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಇನ್ನಿದನ್ನು ತೆಗಿತೇನೆ. ಈಗ ನೋಡಿ, ಎಲ್ಲದನ್ನು ನಾನು ಈ ರೀತಿ ಫ್ರೈ ಮಾಡಿ ತಗೊಂಡಿದ್ದೇನೆ. ಇದನ್ನು ಸಾಸ್ ಒಂದಿಗೆ ಹಂಚಿ ತಿನ್ನಲು ತುಂಬಾ ಟೇಸ್ಟ್ ಆಗಿರುತ್ತೆ. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ. ಕೇವಲ 5 ನಿಮಿಷದಲ್ಲಿ ಕ್ರಿಸ್ಪಿಯಾದ ಕಾರ್ನ್ ಸ್ನ್ಯಾಕ್ಸ್ ನಾವು ರೆಡಿ ಮಾಡಬಹುದು. ನನ್ನ ಇವತ್ತಿನ ಈ ಕಾರ್ನ್ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ.